ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಈ ಜಗತ್ತಲ್ಲಿ 3 ರೀತಿಯ ಜನರಿರ್ತಾರಂತೆ. ಮೊದಲನೇ ವರ್ಗದವರು ಹೀಗೆ ಹೇಳ್ತಾರಂತೆ, ನಾನೊಬ್ಬನೇ ಜಾಣ, ಮಿಕ್ಕವರೆಲ್ಲರೂ ದಡ್ರು ಅಂತ. ಎರಡನೇ ವರ್ಗ ಹೀಗನ್ನತ್ತೆ, ನಾವೊಬ್ಬನೇ ದಡ್ಡ, ಮಿಕ್ಕದವರೆಲ್ಲರೂ ಜಾಣರು ಇರಬಹುದು ಅಂತ. ಆದ್ರೆ ಮೂರನೇ ವರ್ಗ ಹೇಳತ್ತಂತೆ, ಎಲ್ಲರೂ ಜಾಣರು, ನಾನು ಕೂಡ ಜಾಣ ಅಂತ. ಖಂಡಿತವಾಗ್ಲೂ ನಾವು ಈ ಮೂರನೇ ವರ್ಗದ ಮನೋಭಾವವನ್ನ ಬೆಳೆಸ್ಕೋಬೇಕು. ಯಾಕಂದ್ರೆ ನಮ್ಮಲ್ಲಿ ಕೀಳರಿಮೆ ಅಂತ ಮೂಡಿದ್ರೆ ಯಾವುದೇ ಕಾರ್ಯವೂ ಸಿದ್ಧಿಸೋದಿಲ್ಲ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಬಹಳಷ್ಟು ವಿಜೃಂಭಣೆಯಿಂದ ಎಲ್ಲರೂ ನಾವು ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಿದ್ದೇವೆ ನಿನ್ನೆ. ಇವತ್ತು ಏನು ವಿಶೇಷ ಗುರುಜಿ? ಇವತ್ತು ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತವನ್ನು ಮೊದಲಾಗಿ ಬಯಸೋಣ. ಯಾಕೆಂದ್ರೆ ಜಗಜ್ಜೀವನದಲ್ಲಿ ಬ್ರಹ್ಮಾಂಡ ಲೋಕದಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಘಟನೆ ಏನು ಅಂದರೆ, ಎಲ್ಲ ವೀಕ್ಷಕ ಬಾಂಧವರಿಗೆ ದೈವಾನುಗ್ರಹ ಇದ್ದರಿಂದ, ಈ ದೈವ ಅನುಗ್ರಹದಿಂದ ನಾವು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ಕೊಂಡ್ವಿ. ಕೃಷ್ಣ ಹುಟ್ಟಿದ ಮೇಲೆ ಕೃಷ್ಣಾಷ್ಟಮಿನ ಆಚರಿಸ್ಕೊತಾ ಇದ್ದೀವಿ. ಭಾಳ ಸಂತೋಷ. ಈ ಕೃಷ್ಣಾಷ್ಟಮಿಯನ್ನು ಆಚರಿಸ್ಕೊತಾ ಇರತಕ್ಕಂಥ ನಾವುಗಳು ನಮ್ಮಲ್ಲಿ ಇವತ್ತಿನ ದಿವಸ 2 ವಿಧವಾದ ಕೃಷ್ಣ ಜಯಂತಿ ಅಂದರೆ ಏನು, ಮನ್ನಾರ ಕೃಷ್ಣ ಜಯಂತಿ ಅಂತ. ಮನ್ನಾರ ಅಂದರೆ ಸಾಕ್ಷಾತ್ ಮಹಾರಾಜರು ಅಂತ. ಮಹಾರಾಜರೆಲ್ಲ ಆ ಕೃಷ್ಣಾಷ್ಟಮಿಯನ್ನು, ಕೃಷ್ಣ ಜಯಂತಿಯನ್ನು ಆಚರಿಸ್ಕೊಳ್ಳೋ ದಿನ. ಬಹಳ ಸಂತೋಷ. ಈ ಕೃಷ್ಣಾಷ್ಟಮಿಯಂದು, ಕೃಷ್ಣ ಜಯಂತಿಯಂದು, ಮನ್ನಾರ್ ಜಯಂತಿಯನ್ನು ಆಚರಿಸ್ಕೊಂಡಾಗ ಕೃಷ್ಣನಿಗೆ ಬಹಳ ಇಷ್ಟ. ಯಾವ ರೀತಿ? ಯದುಕುಲನಂದನ ಕೃಷ್ಣ ಪರಮಾತ್ಮನ ಕೃಪಾಕಟಾಕ್ಷ ಇವತ್ತೂ ಇದೆ ಅಂತ. ಆದರೆ ಇವತ್ತು ಮಂಗಳವಾರ, ಮಂಗಳ ಗೌರಿ ವ್ರತ. ಮಂಗಳ ಗೌರಿಯಲ್ಲಿ ಶ್ರಾವಣ ಮಾಸ, ಕೊನೇ ಶ್ರಾವಣ ಮಂಗಳವಾರ. ಅದಕ್ಕೆ ಈ ಮಂಗಳವಾರದಲ್ಲಿ, ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ನೀವು ಎಲ್ಲ ಭಗವಂತನ ಕೃಪಾಕಟಾಕ್ಷ ಬಹಳ ಮುಖ್ಯ. ಅದಕ್ಕೆ ಜೀವಂತದಲ್ಲಿ ನಾವು ಜೀವಂತವಾಗಿರೋವರೆಗೂ ಭಗವಂತನ ಕೃಪಾಕಟಾಕ್ಷ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ದಿನಂಪ್ರತಿ ಅಂದರೆ ಯಾವತ್ತೂ ನಾವು ದೇವರ ನಮಸ್ಕಾರ ಮಾಡ್ತಾನೇ ಇರಬೇಕು. ದೇವರನ್ನ ಶ್ರದ್ಧಾ ವಹಿಸಿ ಮನಸ್ಸಲ್ಲಿ ನೆನೆಸ್ಕೊತಾನೆ ಇರಬೇಕು. ಭಗವಂತನ ಹತ್ರ ನಮ್ಮ ಒಲವು ಸಾಗುತ್ತಾನೆ ಇರಬೇಕು. ಅನಂತ ಪದ್ಮನಾಭ ಹತ್ರ ಹೋಗಬೇಕಾದ್ರೆ ಹೆಂಗಸರು ಎಷ್ಟು ಮಡಿಯಿಂದ ಇರಬೇಕು. ಗಂಡಸರಿಗೆ ಮಾತ್ರ ಕೆಲವೊಂದು ಪ್ರವೇಶ, ಕೆಲವೊಮ್ಮೆ ಇಂಥ ದಿವಸದಲ್ಲಿ ಹೆಂಗಸರಿಗೆ ಪ್ರವೇಶವೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಚಾರಪೂರ್ವಕವಾಗಿರ್ತಕ್ಕಂಥ ಅನಂತ ಪದ್ಮನಾಭ ವ್ರತ ಬಹಳ ಮಡಿ ಆಚರಣೆ. ಮೊದಲೇ ಅವನ ಮಡಿಯಾದಾಗ ಅವನೇ ಹೇಳ್ತಾನೆ, ಮಹಾಲಕ್ಷ್ಮಿ ಹತ್ರ ಕಾಲು ಒತ್ತಿಸ್ಕೊತಾ ಇರತಕ್ಕಂಥದ್ದು. ಅಂದರೆ ನೀವು ಐಶ್ವರ್ಯವಂತರಾಗಬೇಕಾದ್ರೆ ನನ್ನ ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಸಂತೋಷ. ಎಷ್ಟು ಪೂಜೆ ಮಾಡಬೇಕು ಅಷ್ಟೇ ಮಾಡಬೇಕು. ಆದರೆ ಯಾವ ಕಾಲಕ್ಕೂ ರಹಸ್ಯವನ್ನು, ಬುಡವನ್ನು ನೋಡೋಕ್ಕೆ ಬರೋ ಹಾಗಿಲ್ಲ. ಅಂದರೆ ನದಿ ಮೂಲ, ಋಷಿ ಮೂಲ ಕಂಡಿಡಿಬಾರ್ದು. ನದಿ ಮೂಲ, ಋಷಿ ಮೂಲ ಯಾವ ಕಾಲಕ್ಕೂ ಕಂಡುಹಿಡಿಯಬಾರ್ದು. ಅಂದರೆ ಒಳಭಾಗದಲ್ಲಿರ್ತಕ್ಕಂಥ ಪಾತಾಳದಲ್ಲಿ ಈ ರಹಸ್ಯಗಳನ್ನ ನೀನು ಕಂಡುಹಿಡಿದಂಥ ಬ್ರಹ್ಮ ಮೂಲ ಅಂದರೆ ಸೃಷ್ಟಿಯ ಮೂಲ ಮಧ್ಯಸ್ಥಾನ. ಅದಕ್ಕೆ ಮಧ್ಯ ಭಾಗದಲ್ಲಿ ನೀವು ನೋಡ್ಬೋದು 3 ಬಾಗಿಲುಗಳಲ್ಲಿ ಮೊದಲನೇದು ಐಶ್ವರ್ಯವನ್ನು ಮಹಾಲಕ್ಷ್ಮಿಯನ್ನು ಕೊಡ್ತಾಳೆ. ನೀನು ಲೋಕದ ಇಹಲೋಕದಲ್ಲೇ ಇರಬೇಕು, ಪರಲೋಕಕ್ಕೆ ಬರಬಾರ್ದು. ಬ್ರಹ್ಮಸೂತ್ರದಲ್ಲಿ ಬ್ರಹ್ಮ ರಹಸ್ಯವನ್ನು ಕಂಡುಹಿಡಿಬಾರ್ದು. ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಪಘಾತವಾಗುತ್ತೆ. ಅದಕ್ಕೆ ಮಧ್ಯ ಬಾಗಿಲನ್ನು ತೆಗಿತಕ್ಕಂಥ ವಿಚಾರ. ಕೊನೆಯ ಬಾಗಿಲಲ್ಲಿ ಅವನು ಹೇಳ್ತಾನೆ, ನಾನೇ ಸ್ವತಃ ಪರಮೇಶ್ವರನ ಪೂಜೆ ಮಾಡೋ ಸಮಯ ಬಂದು ಅಂದರೆ ಲಯ ನಡೆಯೋ ಸಮಯ ಬಂದ್ಬಿಡ್ತು. ಅಂದರೆ ಅವನು ತೋರಿಸ್ತಾನೆ ಈಶ್ವರನ, ನೀನು ಅಕಸ್ಮಾತ್ ಲಕ್ಷ್ಮಿಯನ್ನು ಹುಡುಕೊಂತ ಬ್ರಹ್ಮಸೂತ್ರಕ್ಕೆ ಬಂದು ರಹಸ್ಯವನ್ನು ಕಂಡುಹಿಡಿದರೆ, ಅಂದರೆ ಸೃಷ್ಟಿಯ ಮೂಲವನ್ನು ಏನಾದರೂ ಕಂಡುಹಿಡಿದ್ಬಿಟ್ರೆ ನಾನು ಲಯವನ್ನು ಗ್ಯಾರಂಟಿ ಅಪೇಕ್ಷಾಪೂರ್ವಕವಾಗಿ ಕೊಟ್ಟೇ ಬಿಡ್ತೀನಿ ಅಂತಾನೆ. ಅದಕ್ಕೆ ಪರಮೇಶ್ವರನ ಹೀಗೆ ಮಲ್ಕೊಂತಾನೆ ನಿದ್ರಾವಸ್ಥೆಯಲ್ಲಿ ಪೂಜೆ ಮಾಡ್ತಾ ಇರೋನು ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಎಂದಿಗೂ ಇರ್ತಕ್ಕಂಥವನು ಅನಂತ ಪದ್ಮನಾಭ. ಅನಂತ ಅಂದರೆ ಎಂದೆಂದಿಗೂ ಪದ್ಮನಾಭ ಅಂತಕ್ಕಂಥವನು. ಅನಂತ ಅಂತಕ್ಕಂಥ ದೊಡ್ಡ ಹಾವು. ಅದಕ್ಕೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇ ಪಟಿ ನಿತ್ಯಂ ಪ್ರಾತಃ ಕಾಲೇ ವಿಶೇಷತ ನಿಶ್ಚಯೇ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯ ಭವತ್. ಅಂದರೆ ಈ ವಿಷವಾಗಿರ್ತಕ್ಕಂಥ ಬಾಗಿಲುಗಳನ್ನ ಎಂದೂ ತೆಗಿಬೇಡಿ ಅಂತ ಹೇಳ್ಕೊಟ್ರು. ಕೇಳಲಿಲ್ವೇ ದಡ್ಡ ಮುಂಡೆವು. ಎಲ್ಲರೂ ಬಾಗಿಲು ತೆಗೆದ್ರು. ಯಾವ್ಯಾವ ಕೋರ್ಟೆಲ್ಲ ಆರ್ಡರ್ ಮಾಡಿದ್ರು. ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡ್ತು ಬಾಗಿಲು ತೆಗೀರಿ ಅಂತ. ಇವ್ರಿಗೇನು ಅಧಿಕಾರ ಇದೆ ತೆಗಿ ಅಂತ ಹೇಳೋಕ್ಕೆ? ಖಂಡಿತವಾಗ್ಲೂ ಹೇಳ್ತೀನಿ, ಇದನ್ನು ತೆಗೆದ್ರೆ ಎಲ್ಲರೂ ಜೀವನಕ್ಕೆ ಅನುಭವಿಸೋಕ್ಕೆ ಸಿದ್ಧವಾಗಿರಿ. 2012 ಆಗ ಅನಾಹುತಗಳಿಗೆ ಇವತ್ತಿಂದಾನೇ ನಾಂದಿ. ಪರಿಶುದ್ಧವಾಗಿರತಕ್ಕಂಥ ಮಾಂದಿ. ಜಗತ್ತಿಗೆ ಶನಿ ಮಂದವಾಗಿ ಸಾಗುಬಿಡ್ತಾನೆ. ಇದು ಸತ್ಯ. ಯಾಕೆಂದರೆ ಆಗು ಹೋಗುಗಳು ಗೊತ್ತಿಲ್ಲ. ಕೋಇನ್ಸಿಡೆಂಟ್ ಆಗ್ತಾ ಇನ್ಸಿಡೆಂಟ್ಸು ನಡೀತಾ ಹೋಗುತ್ತೆ. ಆ ಇನ್ಸಿಡೆಂಟ್ಸ್ ನಡೀತಾ ಇರಬೇಕಾದ್ರೆ ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಕೆಲವೊಂದು ಸತ್ಯವನ್ನು ಭಗವಂತನ ಕೃಪಾಕಟಾಕ್ಷದಲ್ಲಿ ನಾವು ಮಾರ್ಪಾಡಾಗ್ತಾ ಇರಬೇಕು.
ಅದಕ್ಕೆ ಈ ಒಂದು ಕೃಷ್ಣ ರಹಸ್ಯದಲ್ಲಿ ರಹಸ್ಯವಾಗಿರ್ತಕ್ಕಂಥದ್ದು ಬಯಲಾಗಿದೆ. ಮಹಾವಿಷ್ಣುವೇ ಬಯಲು ಮಾಡಿದ ಹಾಗೆ ಇವತ್ತಿನ ದಿವಸ ಕಾರಣಾಂತರದಿಂದ ಜಗತ್ತಿಗೆ ಒಂದು ಕಾರಣವಾಗಿ ಅವನೆಲ್ಲ ದ್ವಾರಗಳನ್ನ ತೆಗೆದಿದ್ದಾನೆ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಇನ್ನ ಮೇಲೆ ದಯವಿಟ್ಟು ಹೆಂಗಸರು ಬಹಳ ಜಾಗೃತಿಯಾಗಿರಬೇಕು. ಮಂಗಳ ಗೌರಿ ವ್ರತ ದಿವಸ ನೀವುಗಳು ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಗೌರಿ ಅಮ್ಮ ಜಗನ್ಮಾತೆ ನಮ್ಮನ್ನು ರಕ್ಷಣೆ ಮಾಡೋದು ದುರ್ಗಾ ಸ್ವರೂಪದಲ್ಲಿ ನೀನೇ. ಸೊ ನಮ್ಮಲ್ಲಿರ್ತಕ್ಕಂಥ ನೀನು ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡು, ಮಾಂಗಲ್ಯ ಭಾಗ್ಯವನ್ನು ಕಾಪಾಡು, ರೋಗ ರುಜಿನಗಳನ್ನು ದೂರ ತಳ್ಳು. ಅದಕ್ಕೆ ಅಮ್ಮನವರು ಗ್ರಾಮ ದೇವತೆಗಳಿಗೆ ಈ ಒಂದು ಕೊನೆಯ ಮಂಗಳವಾರದಂದು ನೀವು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವಕಾಶ ಬಹಳ ಚೆನ್ನಾಗಿದೆ. ದಯವಿಟ್ಟು ಈ ಮಂಗಳವಾರದಲ್ಲಿ ಯಾರು ಶ್ರಾವಣ ಮಾಸ ಮುಗಿಯೋದ್ರೊಳಗೆ, ಶ್ರಾವಣ ಶನಿವಾರ ಮುಗಿಯೋದ್ರೊಳಗೆ ವಿಶೇಷವಾಗಿ ಬರ್ತಕ್ಕಂಥ ಮಂಗಳವಾರ ಇರುತ್ತೋ ಆಗ ಎಲ್ಲರೂ ಎಲ್ಲ ಗ್ರಾಮ ದೇವತೆಗಳಿಗೆ ಹೋಗಿ ಅಮ್ಮ ದಯವಿಟ್ಟು ಕಾಪಾಡು. ಹೊರಗಡೆ ಬರ್ತಕ್ಕಂಥದ್ರೆ ಆ ಕಾಲದಲ್ಲಿ ಏನಿತ್ತು, ಪ್ಲೇಗು, ಗಾಳಿ, ಬೆಳಕು, ಈ ಥರ ಯಾವುದಾದ್ರು ರೋಗ ರುಜಿನಗಳು, ಅದಕ್ಕೆ ಹಿಟ್ಟನ್ನು ಹಾಕ್ತೊಂಬಂದು ಶಿರ್ಡಿ ಸಾಯಿಬಾಬಾ ಕೂಡ ಈ ಥರ ರೋಗಗಳು ಬರಬಾರ್ದು ಅಂತ ಒಂದು ಆವರಣದಲ್ಲಿ ರಕ್ಷಾ ಕವಚವನ್ನು ಹಾಕಿದ್ರು. ಈ ಕಾಲದಲ್ಲಿ ಅಂಥ ಮಹಾತ್ಮರು ಎಲ್ಲಿದ್ದಾರೆ? ಅದಕ್ಕೆ ನೀವುಗಳು ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳೋದಲ್ಲದೆ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳೋಕ್ಕೆ ಸದಾ ಅವಕಾಶ ಇಟ್ಕೊಳ್ಳಿ. ಯಾಕೆಂದರೆ ತಪ್ಪಿದ್ದೆಲ್ಲ ಯಾರ ಕೈಲೂ ತಪ್ಸೋಕ್ಕೆ ಸಾಧ್ಯವಿಲ್ಲ, ಆಗು ಹೋಗುಗಳು, ಆದರೆ ರಕ್ಷಣೆ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ಸಿಡೆನ್ಸ್ ನೋಡಿ, ಏನು ಇನ್ಸಿಡೆನ್ಸು? ಹೆಣ್ಣು ಮಕ್ಕಳು ಸೀರೆನ ಉಟ್ಟಾಗ ಗೌರವವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡಾಗ ಪರಿವರ್ತನೆ, ಪ್ಯಾಂಟು ಶರ್ಟ್ ಹಾಕ್ಕೊಂಡಾಗ ಪರಿವರ್ತನೆ ಆಗೋದಿಲ್ಲ. ಯಾತಕ್ಕೆ ಪ್ಯಾಂಟು ಶರ್ಟ್ ಹಾಕ್ಕೊಂಡ್ರೆ ಪರಿವರ್ತನೆ ಆಗಲ್ಲ? ಗುಪ್ತೆ ಏನಸ್ತಿರ ಅಂದರೆ ಮೂಲ ಸೃಷ್ಟಿಯ ಮೂಲ ಅಂದರೆ ಹೆಣ್ಣು ಮಕ್ಕಳಿಗೆ ಮೂಲ ಆಧಾರವಾಗಿರ್ತಕ್ಕಂಥ ಮೂಲ ಸ್ಥಾನಗಳನ್ನು ಪರಿವರ್ತನಾ ಸ್ವರೂಪಕ್ಕೆ ಶನಿ ನೋಡ್ತಾನೆ. ಇವತ್ತು ನೋಡಿ, ಕನ್ಯಾ ರಾಶಿ ಅಂದರೆ ಹೆಣಿ, ಆ ಹೆಣೆಯನ್ನು ಪರಿವರ್ತನಾ ಸ್ವರೂಪಕ್ಕೆ ಮೀನರಾಶಿ ಅಂದರೆ ಜಲತತ್ವ. ಯಾವ ರೀತಿ ಅದರ ಮಾಯ್ಶ್ಚರ್ ಅಂದರೆ ಶೆಕೆ, ಆ ರೀತಿಯಾಗಿ ಕ್ಯಾನ್ಸರ್ ಅಂದರೆ ಅವನು ನೋಡ್ತಾ ಇದ್ದಾನೆ ಗುರುವನ್ನು ಪರಿವರ್ತನಾ ಸ್ವರೂಪಕ್ಕೆ ಕ್ಯಾನ್ಸರ್ ರೀತಿಯಾಗಿ ನೋಡಿದಾಗ ಏನಾಗುತ್ತೆ? ಜಗತ್ತಿಗೆ ಬರೆದಿಟ್ಟಕ್ಕಂಥ ಶಾಸನ ಏನಂದರೆ ಹೆಣ್ಣು ಮಕ್ಕಳಲ್ಲಿ ಪ್ರಪಂಚಾದ್ಯಂತ ಪೂರಕ, ಏನೋ ನಾಳೆ ಬೇಡ ಇಲ್ಲೊಂದು ಏರಿಯಾ ಆ ಏರಿಯಾ ಅಂತಲ್ಲ, ಎಲ್ಲರಿಗೂ ನೀವು ನೋಡ್ಕೋಬೋದು ಯುಟ್ರಸ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ಅವಕಾಶಗಳು. ಸದಾವಕಾಶ ಅಲ್ಲ, ಖಂಡಿತ ಬರಬೇಕು. ಅದರಲ್ಲಿ ಯಾರಿಗೆ ಅಂದರೆ ಒಳ್ಳೆ ಹೆಣ್ಮಕ್ಳು ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ಆ ಗೌರಿ. ಆದರೆ ಪಾಪಕರ್ಮಗಳು ಮಾಡಿರ್ತಕ್ಕಂಥ ಹೆಣ್ಮಕ್ಳು ಏನಾರೆ ಅನುಭವಿಸಲೇಬೇಕು. ಕುಡುಗು ಸಿಡ್ಲು ಇನ್ಮೇಲೆ ಹೇಗೆ ಬರುತ್ತೆ ಅಂದರೆ ಸಣ್ಣ ಪುಟ್ಟಕ್ಕೆ ಬರಲ್ಲ, ದಡಾರ್ ಅನ್ನೋದಲ್ಲ, ಒಂದು ಏಕಕಾಲಕ್ಕೆ ಹೊಡಿತು ಅಂದರೆ ಭೂಮಿ ಪಠಾರ್ ಅಂತ ಬಾಗಿಲು ತೆಗಿತಾ ಇರಬೇಕು. ಇದಕ್ಕೆ ಜಗತ್ತು ಯಾವ ವ್ಯಾಮೋಹದಲ್ಲಿರುತ್ತೆ ಅನ್ನೋ ಮನುಷ್ಯ ಆ ವ್ಯಾಮೋಹನೆಲ್ಲ ಬಿಟ್ಟು ಸಾಕಪ್ಪ ಅನ್ನಬೇಕು. ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಆ ಮಂಗಳ ಗೌರಿಯನ್ನು ನೆನೆಸ್ಕೊಂಡಾಗ ಹಬ್ಬಗಳು ವಾತಾವರಣಗಳು ದಿನನಿತ್ಯ ಇರುತ್ತೆ. ಅಟ್ಲೀಸ್ಟ್ ದೇವರುಗಳ ಹಬ್ಬ ಬಂದಾಗ ನಾವುಗಳು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಒಂದು ಸದಾವಕಾಶ. ದೇವರೇ ಬಂದಿದ್ದಾನಪ್ಪ, ಈ ಸಮಯಕ್ಕೆ ಕೇಳ್ಕೊಂಬಿಡೋಣ, ಯಾವಾಗಲೂ ದೇವರು ಬರೋಕ್ಕೆ ಬನ್ನಿ ಆ ಪೂಜೆ ಮಾಡೋಣ, ಈ ವ್ರತ ಮಾಡೋಣ. ಯಾಕೆಂದರೆ ಆ ವ್ರತದಲ್ಲಿ ನಾವು ನಿಷ್ಕಲ್ಮಶದಿಂದ ಭಗವಂತನ ಹತ್ತೆ ಹೋದರೆ ಅವನು ನಮ್ಮನ್ನು ಕಾಪಾಡ್ತಾನೆ. ಇದನ್ನು ಶಾಸ್ತ್ರ ಸಂಪ್ರದಾಯ ಕೂಡ ಸುಳ್ಳನ್ನು ಮಾಡ್ತಾನೆ. ನಾನು ಹೇಳಿದ ಮಾತನ್ನು ಸುಳ್ಳನ್ನು ಮಾಡಲಿ, ಆದರೆ ಖಂಡಿತವಾಗಲೂ ಆಗು ಹೋಗುಗಳಿಗೆ ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅನ್ನೋದು ಸತ್ಯ. ಅಂತೂ ಘಟನೆ ಯಾವತ್ತು ಅನುಭವಿಸಿದಾಗ ಗೊತ್ತಾಗುತ್ತೆ. ಅದಕ್ಕೆ ಅನುಭವಿಸೋದಕ್ಕೆ ನೀವು ಸಿದ್ಧವಾಗಿದ್ದೀವಾ ಬೇಡವಾ ಅನ್ನೋಕ್ಕೆ ಏನು ಮಾಡಬೇಕು? ನಿರ್ಧರಿಸಬೇಕು. ಅದಕ್ಕೆ ದೇವರ ಹತ್ರ ಹೋಗಿ ಖಂಡಿತ ಯಾವ ಅನುಭವಗಳು ಬರೋದಿಲ್ಲ. ಒಳ್ಳೆಯದಾಗಬೇಕು ಅಂದರೆ ಜಗನ್ಮಾತೆ ಕೃಪಾ ಕಟಾಕ್ಷ ಎಂದಿಗೂ ಬೇಕು. ಅದಕ್ಕೆ ಈ ಮಂಗಳಗೌರಿಯಲ್ಲಿ ನೀವು ಸ್ಮರಣೆ ಮಾಡ್ಕೊಳ್ಳೋದೇನು ಅಂದರೆ ಗ್ರಾಮ ದೇವತೆಗಳ ಹತ್ರ ಎಲ್ಲ ಹೋಗಬೇಕು. ಏನೇನು ಮಾಡಬೇಕು? ರೆಡಿ ಮಾಡ್ಕೋಬೇಕು. ಕೆಲವೊಂದೆಲ್ಲ ರೆಡಿ ಮಾಡಿಕೊಂಡು ನಾವುಗಳು ಆ ರಕ್ಷಾ ಕವಚವನ್ನು ನಮ್ಮ ಮನೆಗೆ ಮಾತ್ರ ಅಲ್ಲ, ಊರೂರಿಗೂ ಎಲ್ಲ ಜನಗಳಿಗೂ ಎಲ್ಲ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಕೊಡಬೇಕು. ಈ ಸಲ ಯಾವ ರೀತಿ ರಕ್ಷೆಗಳು, ಎಲ್ಲೆಲ್ಲಿ ಯಾವ ರೀತಿ ಘಟನೆಗಳನ್ನೇತೆ, ದಯವಿಟ್ಟು ಎಲ್ಲರೂ ಈ ಭವಿಷ್ಯ ನುಡಿಯನ್ನು ಕರೆಕ್ಟಾಗಿ ಯೋಚನೆ ಅಲ್ಲ, ಮುಂದಿನ ದಿನಗಳ ಅನುಭವಿಸೋದು ಸತ್ಯ. ಅದಕ್ಕೆ ರೆಡಿಯಾಗಿರತಕ್ಕಂಥ ಅವಕಾಶವನ್ನು ಕಾಯ್ತಾ ಇರಿ. ಇವಾಗ ಬಂದೆ.